ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೌಜನ್ಯ ಟಾಕ್ಸ್. ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಈ 2026 ನಿಮ್ಮ ಜೀವನಕ್ಕೆ ಸಂತೋಷ ನೆಮ್ಮದಿಯನ್ನ ತರಲಿ. ನಾನಿವತ್ತು ಈ ವಿಡಿಯೋ ಮಾಡೋದಕ್ಕೆ ರೀಸನ್ ನೀವುಗಳೇ. ಈ ಸುಂದರವಾದ ಪ್ರಕೃತಿ, ಗಾಳಿ, ಬೆಳಕಿನ ಮಧ್ಯೆ ನಾನಿವತ್ತು ನಿಮ್ಮ ಹತ್ರ ಒಂದು ಸಿಹಿ ಸುದ್ದಿಯನ್ನ ಹಂಚ್ಕೊಳ್ತೀನಿ. ಅದೇನಂತಂದ್ರೆ, ನಿಮ್ಮೆಲ್ಲರ ಸಪೋರ್ಟ್ ಇಂದ ನನ್ನ ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್ 5,000 ಸಬ್ಸ್ಕ್ರೈಬರ್ಗಳನ್ನ ದಾಟಿದೆ. ಇದೆಲ್ಲದಕ್ಕೂ ಕೂಡ ನಿಮ್ಮ ಪ್ರೀತಿಯೇ ಕಾರಣ. ಈ ಯೂಟ್ಯೂಬ್ ಅನ್ನೋದು ನನಗೆ ನಿಜಕ್ಕೂ ಕೂಡ ತುಂಬಾನೇ ಎಮೋಷನಲ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದೇ ಡಿಸೆಂಬರ್ 1 ವರ್ಷದ ಹಿಂದೆ ಸೇಮ್ ಸೌಜನ್ಯ ಟಾಕ್ಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ನಲ್ಲಿ ಈ ಸಂದರ್ಭದಲ್ಲಿ ನಾನು ಇದೇ ರೀತಿ ಸಂಭ್ರಮ ಪಟ್ಟಿದ್ದೆ. ಬಿಕಾಸ್ ಆ ಚಾನಲ್ ಅಲ್ಲೂ ಕೂಡ 5,000 ಸಬ್ಸ್ಕ್ರೈಬರ್ಗಳು ದಾಟಿತ್ತು ಅಂಡ್ $30 ಕೂಡ ಕಂಪ್ಲೀಟ್ ಆಗಿತ್ತು. ಬಟ್ ನಾನು ಮಾಡಿದ ಕೆಲವೊಂದಷ್ಟು ಮಿಸ್ಟೇಕ್ ಗಳಿಂದ ಆ ಚಾನಲ್ ಡಿಲೀಟ್ ಆಗಿತ್ತು. ಅಂಡ್ ನಾನು ಆ ಚಾನಲ್ ಡಿಲೀಟ್ ಆದಾಗ ತುಂಬಾನೇ ಕುಗ್ಗ್ ಹೋಗಿದ್ದೆ. ಇನ್ನೇನ್ ಮಾಡೋದು, ನನಗೆ ಯೂಟ್ಯೂಬ್ ಚಾನಲ್ ನನಗೆ ಬರ್ದೇ ಇಲ್ಲ ಅನ್ಸುತ್ತೆ. ನಾನು ಯೂಟ್ಯೂಬ್ ಅಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ತುಂಬಾ ಅಂದ್ರೆ ತುಂಬಾ ಕುಗ್ಗ್ ಹೋಗಿದೆ. ಡಿಸೆಂಬರ್ 2024 ನಲ್ಲಿ ತುಂಬಾನೇ ಖುಷಿಯಾಗಿದೆ. ಸಬ್ಸ್ಕ್ರೈಬರ್ ಚೆನ್ನಾಗಿತ್ತು, ಕಂಟೆಂಟ್ ಚೆನ್ನಾಗಿ ಓಡ್ತಾ ಇತ್ತು, ವ್ಯೂಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಬಟ್ ಜನವರಿ ಅಂದ್ರೆ 2025 ಜನವರಿಯಲ್ಲಿ ನನಗೆ ಶಾಕ್ ಏನಂತಂದ್ರೆ, ನಾನು ಮಾಡಿದ ಕೆಲವೊಂದು ಮಿಸ್ಟೇಕ್ಗಳಿಂದ ಚಾನಲ್ ಡಿಲೀಟ್ ಆಗುವ ಸ್ಟೇಜಿಗೆ ಬರುತ್ತೆ. ಅಂಡ್ ಕಾಲ್ ಭಾಗ ಸಂಬಳ ಕೂಡ $1 ಅಂದ್ರೆ ಬಂದಿತ್ತು. ಆದ್ರೆ ಆ $1 ಬರೋದಕ್ಕೂ ಮುಂಚೆನೆ, ಕಂಪ್ಲೀಟ್ ಅಂದ್ರೆ $100 ಆಗೋಕ್ಕೂ ಮುಂಚೆನೆ ನನ್ನ ಸೌಜನ್ಯ ಟಾಕ್ಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಆ ಟೈಮಲ್ಲಿ ನಾನು ತುಂಬಾ ಅಂದ್ರೆ ತುಂಬಾನೇ ಕುಗ್ಗ್ ಹೋಗ್ತೀನಿ. ನೀವೆಲ್ಲರೂ ಅನ್ಕೊಳ್ತಿರ್ಬೋದು, ಆ ಸೌಜನ್ಯ ಟಾಕ್ಸ್ ಯಾವುದು, ಈ ಸೌಜನ್ಯ ಟಾಕ್ಸ್ ಯಾವುದು ಅಂತ. ಖಂಡಿತವಾಗ್ಲೂ ಅದೇ ಚಾನಲ್ ಬೇರೆ, ಇದೇ ಚಾನಲ್ ಬೇರೆ. ಬಟ್ ನನಗೆ ಆ ಲೋಗೋವನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಅದೇ ಚಾನಲ್ ಡಿಸೈನ್ ಲೋಗೋವನ್ನ, ಸೇಮ್ ನಾನು ಆ ಚಾನಲ್ಗೆ ಯಾವ ಲೋಗೋವನ್ನ ಡಿಸೈನ್ ಮಾಡಿದ್ದೆ ಅದೇ ಲೋಗೋವನ್ನ ಈ ಯೂಟ್ಯೂಬ್ ಚಾನಲ್ಗೂ ಕೂಡ ನಾನು ಈಗ ಹಾಕಿರುವಂತದ್ದೇ ಸೌಜನ್ಯ ಟಾಕ್ಸ್ ಅನ್ನುವಂಥದ್ದು. ಸೊ ಇದು ನನಗೆ ತುಂಬಾನೇ ಸ್ಪೆಷಲ್ ಈ ಯೂಟ್ಯೂಬ್ ಚಾನಲ್. ಇದು ಯೂಟ್ಯೂಬ್ ಚಾನಲ್ ಸ್ಪೆಷಲ್ ಅನ್ನೋಕ್ಕಿಂತ ನನಗೆ ಒಂಥರ ಹೇಗಾಗಿದೆ ಅಂತ ಅಂದ್ರೆ, ಈ ಚಿನ್ನದ ಮಡಿಕೆನ ಕಾಪಾಡ್ತಾರೆ ಅಂತಾರಲ್ಲ, ಆ ರೀತಿ ಆಗೋಗಿದೆ. ಯಾವ ರೀತಿ ಇದನ್ನ ಕಾಪಾಡ್ಕೊಳ್ಳೋದು, ಏನ್ ಮಾಡಿದ್ರೆ ಎಲ್ಲಿ ಮಿಸ್ಟೇಕ್ ಆಗುತ್ತೆ. ಬಿಕಾಸ್ ಒಂದ್ಸಲ ಮಾಡಿದ ತಪ್ಪಿಂದ ನನಗೆ ಅದು ಅರಿವಾಗಿದೆ. ಹಳೆ ಯೂಟ್ಯೂಬ್ ಚಾನಲ್ ನಲ್ಲಿ ನಾನು ಏನೇನ್ ತಪ್ಪುಗಳನ್ನ ಮಾಡುತ್ತನೋ ಆ ತಪ್ಪುಗಳನ್ನ ತಿದ್ಕೊಂಡು ಈ ಯೂಟ್ಯೂಬ್ ಚಾನಲ್ ನಲ್ಲಿ ಸುಧಾರಿಸ್ಕೊಂಡು ಈ ಹಂತದವರೆಗೂ, ಅದರಲ್ಲೂ ಕೂಡ 5,000ಕ್ಕೂ ಹೆಚ್ಚು ಜನರ ಪ್ರೀತಿಯನ್ನ ನಾನು ಗಳಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು. ನನ್ನ ಚಾನಲ್ ಅಲ್ಲಿ ಇಷ್ಟು ಜನ ಸಬ್ಸ್ಕ್ರೈಬ್ ಆಗೋದಕ್ಕೆ ಅಂಡ್ ಸೌಜನ್ಯ ಟಾಕ್ಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅಂತ ರೆಕಗ್ನೈಸ್ ಆಗೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯೇ ಕಾರಣ ಅಂತ ಹೇಳ್ತೀನಿ. ನಂಗಂತೂ ತುಂಬಾನೇ ಖುಷಿ ಇದೆ. ಇದೇ ರೀತಿ ಪ್ರೀತಿ ಅಭಿಮಾನನ ತೋರಿಸ್ತಾ ಇರಿ. ಅಂಡ್ ಈ ವಿಡಿಯೋದಲ್ಲಿ ನಾನು ನನ್ನ ಫ್ಯಾಮಿಲಿ ಅಂಡ್ ನನಗೆ ಸಪೋರ್ಟ್ ಮಾಡಿದಂತಹ ಫ್ರೆಂಡ್ಸ್ಗಳಿಗೆ ತುಂಬಾನೇ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂತಂದ್ರೆ ಒಂದು ಟೈಮಲ್ಲಿ ನನ್ನ ಹಳೆ ಚಾನಲ್ ಡಿಲೀಟ್ ಆದಾಗ ನಾನು ತುಂಬಾ ಒಂಥರ ಡಿಪ್ರೆಷನ್ ಅಂತಾರಲ್ಲ, ಆ ರೀತಿ ಆಗೋಗಿತ್ತು. ನಂಗೆ ಯೂಟ್ಯೂಬೇ ಇಲ್ಲ, ಭವಿಷ್ಯನೇ ಇಲ್ಲ ಅಂತ ಕೂತಿದ್ದೆ. ಆ ಟೈಮಲ್ಲಿ ನನ್ನ ತಮ್ಮ, ನೀನ್ ಇನ್ನೊಂದು ಚಾನಲ್ ಓಪನ್ ಮಾಡಕ್ಕ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ಅದು ಎಷ್ಟು ಸಬ್ಸ್ಕ್ರೈಬರ್ ಆದ್ರೂ ಪರವಾಗಿಲ್ಲ, ನಾನ್ ಮಾಡಿಸ್ತೀನಿ, ನೀನು ಮಾಡು, ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ದ. ಸೊ ಅವನ ಒಂದು ಮಾತಿನಿಂದ ನನಗೊಂದು ಪ್ರೇರೇಪಣೆ ಅಂತ ಆಗಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಜಸ್ಟ್ 3 days ಅಲ್ಲೇ ಅವನ ಫ್ರೆಂಡ್ ಸರ್ಕಲ್ ಇಂದ ನನಗೆ 500 ಸಬ್ಸ್ಕ್ರೈಬರ್ಸ್ ಆದ್ರು ಅಂಡ್ ವ್ಯೂಸ್ ಕೂಡ ಚೆನ್ನಾಗಾಯ್ತು. ಅವನ ಸಪೋರ್ಟ್ ನನಗೆ ತುಂಬಾನೇ, ಆ ಟೈಮಲ್ಲಿ ನನಗೆ ತುಂಬಾ ಮೆಂಟಲ್ ಆಗಿ ಒಂಥರ ಆಗೋಗಿತ್ತು. ಆ ಟೈಮಲ್ಲಿ ನನ್ನ ತಮ್ಮ ತುಂಬಾ ಸಪೋರ್ಟ್ ಮಾಡ್ದ. ಅಂಡ್ ನನ್ನ ಅಪ್ಪ ಅಮ್ಮ ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ಮನೆಯವರಾಗಿರ್ಬೋದು ತುಂಬಾನೇ ಸಪೋರ್ಟ್ ಮಾಡಿದ್ರು. ಆ ಟೈಮಲ್ಲಿ ನನ್ನ ಒಂದಷ್ಟು ಫ್ರೆಂಡ್ ಸರ್ಕಲ್ಗಳು ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಫ್ರೆಂಡ್ಸ್ಗಳು ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಈ ವಿಡಿಯೋ ಮಾಡ್ತಿರೋದು ಕೂಡ ನನ್ನ ಫ್ರೆಂಡ್ಸ್ ಅಂಡ್ ಸಿಸ್ಟರ್ಸ್ ತೇಜಸ್ವಿನಿ ಹಾಗೇನೆ ಮೇಘ ಅಂತ. ಇವರಿಬ್ಬರ ಬಗ್ಗೆ ಅಂತೂ ಹೇಳಲೇಬೇಕು. ಯಾವುದೇ ವಿಡಿಯೋ ಶೂಟ್ ಮಾಡ್ಬೇಕಾದ್ರೂ ಕೂಡ ಹಿಂಗ್ ಮಾಡಕ್ಕ ಹಂಗ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಅಂಡ್ ಕೆಲವೊಂದು ನನ್ನ ವಿಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡಿರುವಂತದ್ದು ಇವರು ಕೂಡ. ಆ ವಿಡಿಯೋಸ್ಗಳು ಕೂಡ ಚೆನ್ನಾಗಿ ಓಡಿದೆ. ಅಂಡ್ ಇವರಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಒಂದಷ್ಟು ಕ್ಲೋಸ್ ಫ್ರೆಂಡ್ಸ್ಗಳಿದ್ದಾರೆ. ಅವ್ರ ಹೆಸರನ್ನ ಎಲ್ಲರ ಹೆಸರು ಹೇಳೋದಕ್ಕಾಗೋದಿಲ್ಲ, ಬಟ್ ಫ್ರೆಂಡ್ಸ್ಗಳು ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷದಿಂದ ಇಲ್ಲಿವರೆಗೂ ಕೂಡ ಜಾಸ್ತಿ ಫ್ರೆಂಡ್ಸ್ ಅಂತ ನನಗೆ ಜಾಸ್ತಿ ಫ್ರೆಂಡ್ಸ್ ಅಂತೂ ಇಲ್ಲ. ಇರೋದ್ರಲ್ಲಿ ನನಗೆ ಮನಸ್ಸಿಗೆ ಹತ್ರ ಆಗಿರೋರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅವತ್ತಿಂದ ಇವತ್ತವರೆಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಮಾಡಿ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ಹೆಸರು ಹೇಳ್ತಾ ಹೋದ್ರೆ ತುಂಬಾ ಲಾಂಗ್ ಆಗ್ಬಿಡುತ್ತೆ. ಸೊ ನನಗೆ ಸಪೋರ್ಟ್ ಮಾಡಿರೋ ಎಲ್ಲಾ ಫ್ರೆಂಡ್ಸ್ಗೂ ಕೂಡ ಥ್ಯಾಂಕ್ ಯು. ಅಂಡ್ ನನಗೆ ಈ ಯೂಟ್ಯೂಬ್ ಚಾನಲ್ ಯಾಕೆ ಸ್ಪೆಷಲ್ ಅಂತ ಹಳೆ ಚಾನಲ್ ನಾನು ಸೌಜನ್ಯ ಟಾಕ್ಸ್ ಮಾಡಿದಾಗ ಜಸ್ಟ್
3 months ಅಲ್ಲೇ 5,000 ಸಬ್ಸ್ಕ್ರೈಬರ್ನ ಗಳಿಸ್ಕೊಂಡೆ. ಈ ಚಾನಲ್ ಯಾಕೆ ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ಆ 3 ತಿಂಗಳಿದ್ದ ಸಬ್ಸ್ಕ್ರೈಬರ್ಸ್ ನನಗೆ ಈ 1 ವರ್ಷದಲ್ಲಿ ಆಗಿರುವಂತದ್ದು. ಅದು ಒಂಥರ ಕಷ್ಟ ಅಂತಾನೆ ಹೇಳ್ಬೋದು. ಅದೇನೋ ಹೇಳ್ತಾರಲ್ವಾ, ಈಸಿಯಾಗಿ ಸಿಕ್ಕಿದ್ದು ಯಾವತ್ತೂ ಕೂಡ ಕೊನೆ ತನಕ ಇರಲ್ಲ, ಬಟ್ ತುಂಬಾನೇ ನಿಧಾನವಾಗಿ ಸಿಕ್ಕಿದ್ದು ಕೊನೆ ತನಕ ಇರುತ್ತೆ ಅಂತ. ಸೊ ಈ ಯೂಟ್ಯೂಬ್ ಚಾನಲ್ ನನಗೆ ಅದನ್ನ ಅರ್ಥ ಮಾಡಿಸಿದೆ. ಆ ಗ್ಯಾಪ್ ಅಲ್ಲಿ 5,000, 1 year ಅಲ್ಲಿ 5,000, ಇದಂತೂ ತುಂಬಾನೇ ಡಿಫ್ರೆಂಟ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗೋದಕ್ಕೂ ಕೂಡ ಜಸ್ಟ್ 500 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗ್ಬೇಕು. ನಿಮ್ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಕೂಡ ಆಗುತ್ತೆ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಜಾಸ್ತಿ 1 ತಿಂಗಳೇನೋ ಬೇಗನೆ ವಾಚಿಂಗ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ವಾಚಿಂಗ್ ಅವರ್ಸ್ ಆದ್ರೆ ಮಾತ್ರ ನನ್ನ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಅಂಡ್ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಖಂಡಿತವಾಗ್ಲೂ ಕೂಡ ನಾನು ಕೊಡ್ತೀನಿ. ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ನಾನು ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಮ್ ಸಪೋರ್ಟ್ ಹೀಗೆ ಇರಿ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂಡ್ ಹ್ಯಾಪಿ ನ್ಯೂ ಇಯರ್. ನಿಮ್ಮ ಜೀವನದಲ್ಲಿ ಸಂತೋಷನೇ ತುಂಬಿಲಿ. ದುಃಖ ಸುಖ ಎರಡನ್ನೂ ಕೂಡ ಈಕ್ವಲ್ ಆಗಿ ನೋಡೋದನ್ನ ಕಲೀರಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್.